ಜೋಡಿ ತಟ್ಟಗೆರೆ ಗ್ರಾಮದ ಪರಿಶಿಷ್ಟ ಜಾತಿಗೆ ಸೇರಿದ ವ್ಯಕ್ತಿಯ ಮೇಲೆ ಅನ್ಯ ಸಮುದಾಯದ ವ್ಯಕ್ತಿಯಿಂದ ಹಲ್ಲೆ ನಡೆದಿದ್ದು, ಅವರ ವಿರುದ್ಧ ಕ್ರಮ ಕೈಗೊಳ್ಳಲು ಪೊಲೀಸ್ ಇಲಾಖೆ ವಿಫಲವಾಗಿದೆ ಎಂದು ರಾಜ್ಯ ಹೊಲೆಯ ಮಾದಿಗ ಸಂಘದ ರಾಜ್ಯಾಧ್ಯಕ್ಷ ಸಿದ್ದಪ್ಪ ಆರೋಪಿಸಿದ್ದಾರೆ. ನಗರದಲ್ಲಿ ಶನಿವಾರ ಮಧ್ಯಾಹ್ನ ಸುದ್ದಿಗಾರರೊಂದಿಗೆ ಮಾತನಾಡಿ, ಗ್ರಾಮದ ಕುಮಾರಸ್ವಾಮಿ ಎಂಬಾತ ಅದೇ ಗ್ರಾಮದ ದೇವರಾಜೇಗೌಡ ಎಂಬುವರ ಬಳಿ ಕಳೆದ 5-6 ವರ್ಷಗಳಿಂದ ಕೆಲಸ ಮಾಡಿಕೊಂಡು ಬಂದಿದ್ದು, ಜನವರಿ 22ರಂದು ಬೆಳಗ್ಗೆ ಕೆಲಸಕ್ಕೆ ತಡವಾಗಿ ಹೋಗಿದ್ದಕ್ಕೆ ಅವನನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ದಾರೆ ಎಂದು ದೂರಿದರು. ಈ ಕುರಿತು ಹಾಸನ ನಗರ ಠಾಣೆಯಲ್ಲಿ ಫೆಬ್ರವರಿ 2ರಂದು ದೂರು ನೀಡಿ 9 ದಿನಗಳು ಕಳೆದ ಬಳಿಕ ಅಟ್ರಾಸಿಟಿ ಕೇಸು ದಾಖಲಿಸಲಾಗಿದೆ. ಆದರೆ ಈವರೆಗೂ ಆರೋಪಿಯನ್ನ ಬಂಧಿಸಿ ವಿಚಾರಣೆ ನಡೆಸಿಲ್ಲ. ಜೊತೆಗೆ ಪೊಲೀಸರೇ ಆರೋಪಿ ಜೊತೆ ಶಾಮೀಲಾಗಿ ಕೌಂಟರ್ ಕೇಸು ದಾಖಲಿಸಿ ಸಂತ್ರಸ್ತರನ್ನ ಹತ್ತಿಕ್ಕುವ ಹುನ್ನಾರ ಮಾಡಿದ್ದಾರೆ ಎಂದು ದೂರಿದರು. ಇದಲ್ಲದೆ ಪ್ರಕರಣದಲ್ಲಿ ಸಾಕ್ಷಿ ಹೇಳಲು ಬಂದ ಮಹಿಳೆ ಮೇಲೆ ಕೂಡ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಕೂಡಲೇ ಎಸ್ಪಿ ಹಾಗೂ ಜಿಲ್ಲಾಡಳಿತ ಈ ಬಗ್ಗೆ ಗಮನ ಹರಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. 2024ರಂದು ಒಂದು ಅಟ್ರಾಸಿಟಿ ನಡೆದಿರುತ್ತೆ. ಏನು ಅಂದರೆ, ಈ ಕುಮಾರಸ್ವಾಮಿ ಅನ್ನೋನು ದೇವರಾಜೇಗೌಡ ಅಂತೇಳಿ ತಟ್ಟೆಕೆರೆಯಲ್ಲಿ ದನಿನ ವ್ಯಾಪಾರ ಮಾಡ್ತಾನೆ. ಅವನ ಹತ್ರ ಸುಮಾರು 5-6 ವರ್ಷಗಳ ಕಾಲ ಒಂಥರ ಬಾಂಡೆಡ್ ಲೇಬರ್ ಟೈಪು. ಬೆಳಗಿನ ಜಾವ 4 ಗಂಟೆಗೆ ಹೋದರೆ ಸಂಜೆ 8 ಗಂಟೆಗೆ ಮನೆಗೆ ಬರ್ತಕ್ಕಂಥದ್ದು. 8:15 ಆದರೂ ಆಗ್ಬೋದು. ವೆಹಿಕಲ್ ತಗೊಂಡೋಗಿ ಹಳ್ಳಿನಲ್ಲಿ ದನಗಳನ್ನ ಖರೀದಿ ಮಾಡ್ತಾ ಇರೋದು, ಅದನ್ನು ತುಂಬ್ಕೊಂಡ್ಬರ್ದು ಕೆಲಸ, ಪ್ರತಿಯೊಂದು ಒಟ್ಟಿಗೆ ಎಲ್ಲ ಕೆಲಸನೂ ಮಾಡ್ತಾ ಇದ್ದಾರೆ. 22ನೇ ತಾರೀಕು ಜನವರಿ 22ರಲ್ಲಿ ಬೆಳಿಗ್ಗೆ 8 ಗಂಟೆಗೆ ಅವರ ಶ್ರೀಮತಿಯವರಿಗೇನೋ ಅನಾರೋಗ್ಯದ ಕಾರಣ ಸ್ವಲ್ಪ ಲೇಟಾಗಿ ಹೋಗ್ತಾನೆ. ಆ ಸಂದರ್ಭದಲ್ಲಿ ಆ ದೇವರಾಜೇಗೌಡ ಅಂತಕ್ಕಂಥವನು ಭಾರಿ ಕೇವಲವಾಗಿ ಕುಮಾರಸ್ವಾಮಿ ಅಂತ ಎಲ್ಲ ಹೇಳಿ ಚಪ್ಪಲಲ್ಲಿ ಕೂಡ ಕಟನ್ ಕೊಡ್ತಿರ್ತಾನೆ. ಆ ಘಟನೆ ನಡೆದು ಕಿರ್ಚಾಡ್ತಕ್ಕಂಥ ಸಂದರ್ಭದಲ್ಲಿ ಶ್ರೀಮತಿ ಅವರ ಹೆಂಡತಿ ಮಂಜುಳಾ ಅವರಿಗೂ ಕೂಡ ಯಾರೋ ಹೋಗಿ ಹೇಳಿದಂಥ ಸಂದರ್ಭ. ಆಕೆನೂ ಕೂಡ ಬಂದು, ದೇವರಾಜಣ್ಣ ಯಾಕೆ ಹಿಂಗೆ ಮಾಡ್ತಾ ಇದ್ರಿ ನನ್ನ ಗಂಡಿಗೆ ಅಂತ ಕೇಳಿದಾಗ ಅವರಿಗೂ ಹೊಲಿತಿ ಅಂತ ಎಲ್ಲ ತೀರಾ ಅವಮಾನವಾಗಿ ಮಾಡಿ ಚಪ್ಪಲಿನೂ ಕೂಡ ಹೊಡಿತಾರೆ. ಆಗ ಸಾಕಷ್ಟು ಸಮಯ ಆಗಿರುತ್ತೆ. ಬೆಳಿಗ್ಗೆ ಬಂದು ಇದೇ ಹಿಮ್ಸ್ ಆಸ್ಪತ್ರೆಯಲ್ಲಿ ಹೊರರೋಗಿಯಾಗಿ ಅಡ್ಮಿಟ್ ಆಗಿ ಕೊನೆಗೆ ಪೊಲೀಸ್ ಸ್ಟೇಷನ್ ಗ್ರಾಮಾಂತರ ಠಾಣೆಗೆ ದೂರು ಕೊಡ್ತಾರೆ. ದೂರು ಕೊಟ್ಟಂಥ ಸಂದರ್ಭದಲ್ಲಿ ಸರ್ 23ನೇ ತಾರೀಕು ದೂರು ಕೊಟ್ಟಿದ್ದಾರೆ. 2/2/24 ಅಲ್ಲಿಗೆ 9 ದಿವಸಗಳ ಕಾಲ ನವ್ಯ ಅಂತ SI ಮತ್ತೀಗ DT ಮಂಜು ಅಂತ ಹೇಳಿ ವೃತ್ತ ನಿರೀಕ್ಷಕರು, ಇವ್ರುಗಳು ಅವ್ರಗಳ ಹತ್ರ ಹಣ ಪಡೆದು ಇವ್ರನ್ನ ತಾತ್ಸಾರ ಮಾಡಿ 9 ದಿವಸದ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ಮಾಡ್ತಾರೆ. ಅಂದ್ರೆ ಪೊಲೀಸ್ ಇಲಾಖೆ ಎಷ್ಟು ನಿಷ್ಕ್ರಿಯ ಆಗಿದೆ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನ ಪಡೆದುಕೊಳ್ಳಿ.